ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ 12 ಬಿಗ್ ಬಾಸ್ ಸೀಸನ್ ಮರೆತರೂ ಸಹ ಗಿಲ್ಲಿನಂತೂ ಯಾರು ಮರೆಯೋಕ್ಕಾಗಲ್ಲ. ಬಿಗ್ ಬಾಸ್ 12ರ ಒಂದು ವಿನ್ನರ್ ಗಿಲ್ಲಿ ನಟ ಪಳಾರ್ ಅಂತಲೇ ಹೆಸರುವಾಸಿ ಆಗಿದ್ದರು. ಅಲ್ಲೂ ಸಹ ಪಳಾರ್ ಗಿಲ್ಲಿ ಅಂತಲೇ ಕರೀತಾ ಇದ್ರು. ಪಳಾರ್ ಸಿನಿಮಾ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಿರುವಂತಹ ವಿಷಯನೇ. ಹಾಗೆ ಈ ಪಳಾರ್ ಚಿತ್ರಕ್ಕೆ ಕಾವ್ಯ ಶೈವ ನಾಯಕಿ ಆಗ್ತಾರೆ ಅಂತ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದರು. ಅದರಲ್ಲೂ ಗಿಲ್ಲಿ ಕಾವ್ಯಗೆ ಇಬ್ರಿಗೂ ಸಹ ಒಂದೊಳ್ಳೆ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಆ ಫ್ಯಾನ್ಸ್ ಎಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಗಿಲ್ಲಿ ಜೊತೆ ಕಾವ್ಯವನ್ನು ಸಿನಿಮಾದಲ್ಲಿ ನೋಡಬೇಕು ಅಂತ ಹೇಳಿಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದರೆ ಈಗಾಗಲೇ ಕಾವ್ಯ ದಿ ಪ್ರಾಬ್ಲಮ್ ಅನ್ನುವಂತಹ ಒಂದು ಹೊಸ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೀಗ ಗಿಲ್ಲಿ ಅಭಿಮಾನಿಗಳಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಿದು ಬಿಗ್ ಬಾಸ್ 12 ಗೆಲ್ಲೋ ಮೂಲಕ ಒಂದು ಅವರ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿರುವಂತಹ ಗಿಲ್ಲಿ KVN ಪ್ರೊಡಕ್ಷನ್ ನಿರ್ಮಾಣದ ಒಂದು ಹೊಸ ಸಿನಿಮಾ ಪಳಾರ್ ಮೂಲಕ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ, ಅದರಲ್ಲೂ ಕಂಪ್ಲೀಟ್ ಹೀರೋ ಆಗಿ ಪದಾರ್ಪಣೆ ಮಾಡಲಿದ್ದಾರೆ. ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಅತಿಥಿ ಪಾತ್ರಗಳಲ್ಲಿ ನಟಿಸಿರುವಂತಹ ಗಿಲ್ಲಿ ಪಳಾರ್ ಮೂಲಕ ಪೂರ್ಣ ಪ್ರಮಾಣದ ಒಂದು ನಾಯಕನಾಗಿ ನಟನೆ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು ಗಿಲ್ಲಿ ಹೊಸ ಸಿನಿಮಾವನ್ನು ಕೂಡ ಘೋಷಣೆ ಮಾಡಿದ ಒಂದು ಬೆನ್ನಲ್ಲಿಯೇ ಈ ಒಂದು ಸಿನಿಮಾಗೆ ನಾಯಕಿ ಯಾರಾಗಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ತಂಡ ಏನಿದೆ ಯಾವುದೇ ರೀತಿಯಾದಂತಹ ಹೀರೋಯಿನ್ ಬಗ್ಗೆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಹೆಚ್ಚಿನವರು ಈ ಸಿನಿಮಾಗೆ ಕಾವ್ಯ ಶೈವ ಅವರೇ ನಾಯಕಿ ಆಗಬಹುದು ಅಂತ ಕೂಡ ಒಂದು ಗೆಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರೇ ಆಗಬೇಕು ಅಂತ ಕೂಡ ತುಂಬ ಆಸೆ ಪಡ್ತಾ ಇದ್ದಾರೆ. ಕಾವ್ಯ ಶೈವ ಹಾಗೆ ಗಿಲ್ಲಿ ನಟ ಬಿಗ್ ಬಾಸ್ 12ನ ಒಂದು ಫೇವ್ರೆಟ್ ಪೇರ್. ಆರಂಭದಿಂದ ಹಿಡಿದು ಕೊನೆ ತನಕನೂ ಸಹ ಇವರಿಬ್ಬರು ಒಂದು ಕಾಂಬಿನೇಷನ್ ಇತ್ತಲ್ಲ, ಅದು ಸಖತ್ತಾಗಿ ವರ್ಕೌಟ್ ಆಗಿತ್ತು. ಇದೇ ಒಂದು ಪೇರನ್ನು ಪಳಾರ್ ಸಿನಿಮಾದಲ್ಲೂ ನೋಡಬಹುದು ಅಂತ ಹೇಳ್ಬಿಟ್ಟು ಅವರ ಒಂದು ಫ್ಯಾನ್ಸ್ಗಳು ಕಾಯ್ತಾ ಇದ್ರು. ಇದರ ನಡುವೆ ಈಗ ಶಾಕಿಂಗ್ ಅನ್ನೋ ರೀತಿ ಕಾವ್ಯ ಶೈವ ಒಂದು ಹೊಸ ಸಿನಿಮಾದ ಶೂಟಿಂಗನ್ನು ಆರಂಭ ಮಾಡಿದ್ದಾರೆ. ಬಿಗ್ ಬಾಸ್ನಿಂದ ಬಂದಾದಮೇಲೆ, ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಾದಮೇಲೆ ಕೆಲವೊಂದು ಪ್ರೈವೇಟ್ ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಕಾವ್ಯ ಶೈವ. ಈಗ ದಿ ಪ್ರಾಬ್ಲಮ್ ಹೆಸರಿನ ಸಿನಿಮಾ ಶೂಟಿಂಗನ್ನು ಆರಂಭ ಮಾಡಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಸ್ಟಿಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಹರಿದಾಡ್ತಾ ಇದೆ. ಈ ಸಿನಿಮಾದ ನಾಯಕ ಯಾರು, ನಿರ್ದೇಶಕ, ನಿರ್ಮಾಪಕ ಯಾರು ಅನ್ನುವಂತಹ ಮಾಹಿತಿ ಇನ್ನೂ ಸಹ ಪ್ರಕಟವಾಗಿಲ್ಲ. ನಾಯಕಿ ಯಾರು ಅನ್ನೋದು ಇನ್ನೂ ಪ್ರಕಟ ಆಗಿಲ್ಲ. ಕಾವ್ಯ ಶೈವ ಹೊಸ ಸಿನಿಮಾ ಶೂಟಿಂಗ್ ಆರಂಭಿಸಿದ ಬೆನ್ನಲ್ಲಿಯೇ ಗಿಲ್ಲಿ ಅಭಿಮಾನಿಗಳಲ್ಲಿ ಒಂಥರ ಆತಂಕ ಮನೆ ಮಾಡಿದೆ ಅಂತಲೇ ಹೇಳಬಹುದು. ಗಿಲ್ಲಿ ಅಭಿಮಾನಿಗಳು ಪಳಾರ್ ಸಿನಿಮಾದಲ್ಲಿ ಕಾವ್ಯ ಶೈವ ಅವರೇ ನಾಯಕಿ ಆಗಬೇಕು ಅಂತ ಆಸೆ ಪಟ್ಟಿದ್ರು. ಆದರೆ ಅವರ ನಿರೀಕ್ಷೆ ಸುಳ್ಳಾಗುವಂತಹ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ. ಕಾವ್ಯ ಏನಿದ್ದಾರೆ, ಕಾವ್ಯ ಶೈವ ಒಂದು ಹೊಸ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದು, ಗಿಲ್ಲಿ ಕೂಡ ಹೊಸ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇಬ್ಬರು ಸಹ ಒಂದೇ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ಮಾಡ್ತಾರಾ ಇಲ್ವಾ ಅನ್ನೋದು ಅವರ ಅಭಿಮಾನಿಗಳಿಗೆ ಕಾಡ್ತಿರುವಂತಹ ಒಂದು ಭಯ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.